ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗ್ರಾಮಸ್ಥರ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ವಂಚಿಸಿದ ದಂಪತಿ, ಊರ ಜನರಿಗೆ ಟೋಪಿ ಹಾಕಿ ಪರಾರಿ. ತುಮಕೂರಿನ ದೊಡ್ಡ ಹೊಸಳ್ಳಿ ಜನರ ಹೆಸರಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ನಾಪತ್ತೆ. ಸಾಲ ಮರುಪಾವತಿಸಲಾಗದೆ ಕಂಗೆಟ್ಟ ಜನ. ಪ್ರಿಯಪಟ್ಟದಲ್ಲಿ ಗನ್ ತೋರಿಸಿ ಸಾಲ ವಸೂಲಿ ಬೆದರಿಕೆ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಫೈನಾನ್ಸ್ ಸಿಬ್ಬಂದಿ ಅರೆಸ್ಟ್. ಆರೋಪಿ ಪುನೀತ್ಗೆ ನ್ಯಾಯಾಂಗ ಬಂಧನ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬೆನ್ನಲ್ಲೇ ಮೀಟರ್ ಬಡ್ಡಿಕೋರರ ಟಾರ್ಚರ್. 95,000 ಸಾಲಕ್ಕೆ 2 ಲಕ್ಷ ಕಟ್ಟಿದ್ರು, 1 ಲಕ್ಷಕ್ಕಾಗಿ ಡಿಮಾಂಡ್. ಬೆಂಗಳೂರಲ್ಲಿ ಮನೆಯ ಮುಂದೆ ಗಲಾಟೆ ಮಾಡಿ ಮಹಿಳೆ ಮೇಲೆ ಹಲ್ಲೆಯ ಆರೋಪ. ಒಂದೇ ಏರಿಯಾದಲ್ಲಿ 2 ಕಿರುಕುಳ ಕೇಸು. ಮೆಸ್ಕಾಂನ ವಿದ್ಯುತ್ ಕಂಬಕ್ಕೆ ಗುದ್ದಿ ನಿಂತ ಕಾರು. ಬೆಂಗಳೂರಲ್ಲಿ ತಡರಾತ್ರಿ ತಪ್ಪಿದ ಅನಾಹುತ. ರಾಜಾಜಿನಗರದ ರಾಮ ಮಂದಿರ ಬಳಿ ನಡೆದ ಅಪಘಾತ. ನ್ಯೂಸ್ ಫಸ್ಟ್ಗೆ ಸಿಸಿಟಿವಿ ದೃಶ್ಯ ಲಭ್ಯ. ಮೂಡ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಬೇಕು ಅನ್ನೋ ಅರ್ಜಿ. ಧಾರವಾಡ ಹೈಕೋರ್ಟ್ನಲ್ಲಿ ಇವತ್ತು ಸಿಎಂ ವಿರುದ್ಧದ ಕೇಸ್ನ ಭವಿಷ್ಯ ನಿರ್ಧಾರ. ಇವತ್ತು 2 ವರದಿ ಕೋರ್ಟ್ಗೆ ಸಲ್ಲಿಸಲಿರುವ ಲೋಕಾಯುಕ್ತ. ಕೆಥೆಡ್ರಲ್ ಸೊಸೈಟಿಗೆ ಅಕ್ರಮ ಸೈಟ್ ಹಂಚಿಕೆ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಮೂಡ ಮಾಜಿ ಆಯುಕ್ತರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ. 3 ದಿನಗಳಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಲು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಆದೇಶ. ಕುತೂಹಲ ಮೂಡಿಸಿದೆ ಬ್ಯಾಕ್ ಟು ಬ್ಯಾಕ್ ಡಿಕೆಶಿ ಖರ್ಗೆ ಸಭೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ತೆರೆಮರೆಯಲ್ಲಿ ಡಿಸಿಎಂ ಕಸರತ್ತು. ಉಭಯ ನಾಯಕರ ಮಧ್ಯೆ ಪದೇ ಪದೇ ನಡೀತಾ ಇದೆ ರಹಸ್ಯ ಚರ್ಚೆ. ಮಾಜಿ ಸಂಸದನಿಗೆ ವಲಿಯತ್ತ ಪರಿಷತ್ ಸದಸ್ಯ ಪಟ್ಟ. ಸಿಎಂ ಪುತ್ರ ಯತೀಂದ್ರಾಗ್ ಸಿಕ್ಕಂತೆ. ಸೋದರ ಸುರೇಶ್ಗೂ ಸ್ಥಾನ ಕೊಡಿಸಲು ಡಿಕೆ ಶಿವಕುಮಾರ್ ಪ್ಲಾನ್. ಡಿಕೆಶಿ ಬೇಡಿಕೆಗೆ ಅಸ್ತು ಅನ್ನುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಹಾಸನದಲ್ಲಿ 500 ಕೋಟಿಗೂ ಹೆಚ್ಚು ಮೌಲ್ಯದ ಭೂ ಕಬಳಿಕೆ. ಪರೋಕ್ಷವಾಗಿ ಪ್ರೀತಂ ಗೌಡ ವಿರುದ್ಧ ಜೆಡಿಎಸ್ ನಾಯಕರ ಆರೋಪ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಎಚ್ ಡಿ ರೇವಣ್ಣ ಆಗ್ರಹ. ವೈದ್ಯ ಸುನೀಲ್ ಕಿಡ್ನಾಪ್ ಮಾಡಿ 6 ಕೋಟಿ ರೂಪಾಯಿಗೆ ಡಿಮಾಂಡ್ ಕೇಸ್. ಹೋಗುವಾಗ ತಾವೇ 300 ರೂಪಾಯಿ ಕೊಟ್ಟು ಹೋದ ಕಿಡ್ನಾಪರ್. ಅಪಹರಿಸಿದವರೇ ಹಣ ಕೊಟ್ಟು ಹೋಗಿದ್ದು ಯಾಕೆ ಅನ್ನೋ ಬಗ್ಗೆ ಅನುಮಾನ. ಇದರ ಜಾಡು ಹಿಡಿದು ಹೊರಟ ಬಳ್ಳಾರಿ ಪೊಲೀಸರು. ಹಾಸನ ತಾಲೂಕಿನ ಉಪ್ಪಳ್ಳಿ ಗ್ರಾಮದ ಹಾಲಿನ ಡೈರಿಯಲ್ಲಿ ವ್ಯಕ್ತಿಯ ಕಿರಿಕ್. ವೃದ್ಧನ ಮೇಲೆ ವ್ಯಕ್ತಿಯ ಅಟ್ಟಹಾಸ. ಡೈರಿಯಲ್ಲಿದ್ದ 200 ಲೀಟರ್ ಹಾಲು ಸಹ ಚೆಲ್ಲಿ ದೌರ್ಜನ್ಯ. ನಾಗೇಶ್ ಹಲ್ಲೆ ಮಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಶಿವಮೊಗ್ಗದ ವಿನೋಬಾ ನಗರದಲ್ಲಿ ಎಟಿಎಂ ದರೋಡೆಗೆ ವಿಫಲ ಯತ್ನ. ಆರೋಪಿ ಎಟಿಎಂ ಯಂತ್ರವನ್ನು ಒಡೆಯೋ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಇದೇ ಗುಂಪು ಕಾರ್ ಗಾಜು ಒಡೆದು ಕನ್ನ ಹಾಕಿದ ಚಾರ್ಟರ್ ಬಿಲ್ ಗ್ಯಾಂಗ್ ಇರಬೇಕನ್ನೋ ಶಂಕೆ. ಎರಡನೇ ಮದುವೆ ಹೆಸರಲ್ಲಿ ಮಕ್ಕಳ ಮಾರಾಟ ದಂಧೆ. ಹುಕ್ಕೇರಿಯ ಸುಲ್ತಾನ್ಪುರದಲ್ಲಿ 5 ವರ್ಷದ ಗಂಡು ಮಗು ಮಾರಾಟ. ತಾಯಿಯ ದೂರು ಆಧರಿಸಿ ಮಗು ರಕ್ಷಣೆ. ಪೊಲೀಸರಿಂದ 3 ಆರೋಪಿಗಳ ಬಂಧನ. ಮಂತ್ರಾಲಯದ ರಾಯರ ಮಠದ ಹೆಸರಲ್ಲೂ ವಂಚನೆ. ಫೇಕ್ ಯುಪಿಐ ಐಡಿಗಳ ಮೂಲಕ ಹಣ ಸಂಗ್ರಹಿಸ್ತಾ ಇರೋ ಖದೀಮರು. ರೂಮ್ ಬುಕ್ಕಿಂಗ್, ಪ್ರಸಾದ, ವಿವಿಧ ಸೇವೆಗಳ ಸೌಲಭ್ಯ ಒದಗಿಸೋ ಹೆಸರಲ್ಲಿ ನಾಮ. ಕಾಮಗಾರಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಆರೋಪ. ರಾಯಚೂರಿನ ಉಟಕನೂರು ಗ್ರಾಮದ ಪಂಚಾಯತ್ನ 2 ಸದಸ್ಯರ ಸದಸ್ಯತ್ವ ರದ್ದು. ಮುಂದಿನ 6 ವರ್ಷದವರೆಗೆ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ. ಪ್ರತಿಷ್ಠಿತ ಆನ್ಲೈನ್ ಕಂಪನಿ ಹೆಸರಲ್ಲಿ ಮನೆಗೆ ಬರುತ್ತೆ ಫೇಕ್ ಗಿಫ್ಟ್ ಲೆಟರ್. ಕಾರ್ಡ್ ಸ್ಕ್ರಾಚ್ ಮಾಡಿದರೆ 15 ಲಕ್ಷದ ಬಂಪರ್ ಗಿಫ್ಟ್. ಮೊದಲಿಗೆ 4% ಹಣ ಪಾವತಿಸಲು ಸೂಚನೆ. ಬೆಂಗಳೂರಿನ ಕೋಣನಕುಂಟೆ ನಿವಾಸಿ ಜಯಶ್ರೀಗೆ ಯಾಮಾರಿಸಲು ಖದೀಮರ ಯತ್ನ. ಮಹಾಕುಂಭಮೇಳದಲ್ಲಿಂದು ಅಮಿತ್ ಶಾ ಭಾಗಿ. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಲಿರೋ ಕೇಂದ್ರ ಗೃಹ ಸಚಿವ. ಮಧ್ಯಾಹ್ನ ಅಖಾಡದ ಮುಖ್ಯಸ್ಥರು ಸಾಧುಗಳೊಂದಿಗೆ ಭೋಜನ.
ಮಹಾಕುಂಭಮೇಳದಲ್ಲೊಂದು ವಿಶೇಷ ಮದುವೆ. ಗ್ರೀಸ್ನ ಪಿನಲೋಪೆಯನ್ನ ಸನಾತನ ಸಂಪ್ರದಾಯದಂತೆ ವರಿಸಿದ ಭಾರತದ ಸಿದ್ಧಾರ್ಥ್. ಕನ್ಯಾದಾನ ಮಾಡಿದ ಜುನಾ ಅಖಾಡದ ಮಹಾಮಂಡಲೇಶ್ವರ ಸ್ವಾಮಿ ಯತೀಂದ್ರನಾಥ್ ನಂದಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.